ನಮಸ್ಕಾರ ವೀಕ್ಷಕರೇ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 34ನೇ ಶ್ಲೋಕ ಹೀಗಿದೆ. ತತ್ವಜ್ಞಾನವನ್ನು ಅಥವಾ ಜ್ಞಾನವನ್ನು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ವಿವರಣೆ ಕೊಡಲಾಗುತ್ತದೆ. ಶ್ಲೋಕ ಹೀಗಿದೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶನಃ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂದರೆ ಯಾವುದೇ ಒಂದು ಜ್ಞಾನವನ್ನು ತಿಳಿದುಕೊಳ್ಬೇಕಾದ್ರೆ, ಯಾವುದೇ ಒಂದನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಹಾಗೆ ಎಲ್ಲವೂ ಬರುವುದಿಲ್ಲ. ಸೊ ಅದಕ್ಕೆ ಕೆಲವೊಂದು ನಮ್ಮ ಕಡೆಯಿಂದನೂ ಒಂದು ಪ್ರಯತ್ನಶೀಲತೆ ಅನ್ನೋದು ಬೇಕಾಗುತ್ತದೆ. ಹಾಗೆ ಈಗ ಒಬ್ಬ ಗುರುವಿನಿಂದ ಈ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಅಂದರೆ ಮತ್ತೆ ಪ್ರಶ್ನೆ ಮಾಡಿ ಅವರಿಗೆ ಒಂದು ಉಪಕಾರ ಸ್ಮರಣೆಯಲ್ಲಿ ಒಂದು ನಮಸ್ಕಾರ ಮಾಡಿ, ನನಗೆ ಹೀಗೆ ಒಂದು ಭಕ್ತಿ ಭಾವದಿಂದ ಒಂದು ಚಿಂತನೆಯನ್ನು ಇಟ್ಕೊಂಡು, ಹೇಗೆ ಓಪನ್ ಮೈಂಡೆಡ್ ಅಂತ ನಾವು ಹೇಳ್ತೀವೋ ಆ ಥರ ನಾವು ಗುರುವಿನ ಹತ್ರ ಹೋಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಯಾವತ್ತೂ ಜ್ಞಾನವಾಗಲಿ ಅಥವಾ ಬೇರೆ ಯಾವುದೇ ವಸ್ತುಗಳನ್ನಾಗಲಿ ನಾವು ಹೀಗೆ ಕರಾಂಜಲಿಯನ್ನು ಹೀಗೆ ಯಾವಾಗಲೂ ಇಟ್ಕೊಂಡು ಕೇಳಬೇಕಂತೆ. ಯಾವಾಗಲೂ ಆಗ್ರಹದ ಮೂಲಕ ತಗೊಳ್ಳೋದು ಯಾವತ್ತೂ ಅದು ಜ್ಞಾನವಾಗಲಿ ಅಥವಾ ಇನ್ಯಾವುದೇ ಆಗಲಿ ಅದು ಸಮರ್ಪಕವಾಗಿರೋದಿಲ್ಲ. ಹಾಗೆಯೇ ಇಲ್ಲೂ ಸಹ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪರಿಪ್ರಶ್ನೆ ಹಾಗಂದರೆ ಪರಿಯಾಗಿ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ, ಈ ಕರ್ಮ ಯಾಕೆ ನನಗೆ ಅಂಟುಕೊಂಡಿದೆ, ಮೊದಲು ನಾನು ಯಾರು, ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಗುರುವಿನಲ್ಲಿ ಕೇಳಿ ಅವರಿಂದ ನಾವು ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಅವರು ಪ್ರಸನ್ನರಾಗಿ ಉಪದೇಕ್ಷಂತಿ ಅಂದರೆ ಉಪದೇಶಿಸುತ್ತಾನೆ. ತೇ ಜ್ಞಾನಂ ಅವರು ಜ್ಞಾನವನ್ನು ಉಪದೇಶಿಸುತ್ತಾರೆ. ಹಾಗಾದರೆ ಅವ್ರು ಯಾರು? ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶನಃ. ತೇ ಜ್ಞಾನಿನಃ ತತ್ವದರ್ಶಿನಃ. ಇಲ್ಲಿ ತತ್ವದರ್ಶಿನಃ ಅಂದರೆ ಒಂದು ಬಹುವಚನ, ಒಂದು ಗೌರವಪೂರ್ವಕವಾಗಿ ಒಂದು ಸಮರ್ಪಣೆಯನ್ನು, ಗೌರವವನ್ನು ಹೇಳುವುದಕ್ಕೆ ಅಲ್ಲಿ ಬಹುವಚನವನ್ನು ತಿಳಿಸಲಾಗಿದೆ. ತತ್ವದರ್ಶಿನಃ ಅಂತ ಅದು ಬಹುವಚನ. ಜ್ಞಾನಿನಸ್ತತ್ವದರ್ಶಿನಃ ತೇ ಉಪದೇಕ್ಷಂತಿ, ನಿನಗೆ ಉಪದೇಶವನ್ನು ಮಾಡುತ್ತಾರೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ.